ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಜೆ ಯೂಟ್ಯೂಬ್ ಚಾನಲ್. ಸೊ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಏಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲೇ ಕ್ವಶನ್ನು, ದೇರ್ ಆರ್ ಡ್ಯಾಶ್ ಡ್ಯಾಶ್ ನಾನ್ ಸ್ಕ್ವೇರ್ ನಂಬರ್ಸ್ ಇನ್ ಬಿಟ್ವೀನ್ 9 ಸ್ಕ್ವೇರ್ ಟು 10 ಸ್ಕ್ವೇರ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ಸಿ ಆಗುತ್ತೆ. ಸೊ ಇದು 18 ಆಗಬೇಕು, 19 ಅಂತಾಗಿದೆ. ಸೊ ಇದು 18 ಆನ್ಸರ. ನೆಕ್ಸ್ಟ್ ಒನ್. ಸೊ 11 ಸ್ಕ್ವೇರ್ ಕೊಟ್ಟಿದ್ದಾರೆ, 101 ಕೊಟ್ಟಿದ್ದಾರೆ, ಹಾಗೆ 10,101, ಹಾಗೆ 10,10,101. ಸೊ ಇಲ್ಲಿ ಇವುಗಳ ಆಧಾರದ ಮೇಲೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಡಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇದು ಆಗ್ಬೋದಲ್ಲ ಸರ್ ಅನ್ಬೋದು. ಇಲ್ಲಿ ಕೊನೆಯಲ್ಲಿ 2 ಅಂತ ಬಂದಿದೆ. ಸೊ ಕೊನೆಯಲ್ಲಿ 2 ಅಂತ ಬರಲ್ಲ, 1 ಅಂತಲೇ ಬರ್ತೈತಿ. ಬಟ್ ಇದಾಗ್ಬೋದಾಗಿತ್ತಲ್ಲ ಸರ್ ಅನ್ನೋದು. ಇದು ಈ ಥರದ ಅರ್ಧದಲ್ಲಿ ಸ್ಕ್ವೇರ್ ಇದೆ. ಸೊ ಇದಂತರೂ ಆಗಲ್ಲ. ಸೊ ಆನ್ಸರ್ ಈಸ್ ಡಿ. ನೆಕ್ಸ್ಟ್, ಸೊ ಇಲ್ಲಿ ಅಬ್ಸರ್ವ್ ದ ಫಾಲೋಯಿಂಗ್ ಪ್ಯಾಟರ್ನ್ ಆ್ಯಂಡ್ ಸಪ್ಲೈ ದ ಮಿಸ್ಸಿಂಗ್ ನಂಬರ್. ಸೊ ಇಲ್ಲಿ 11 ಸ್ಕ್ವೇರು, 101 ಸ್ಕ್ವೇರು, 1001, 10,001. ಸೊ ಇಲ್ಲಿ ಮಿಡಲ್ 2 ಇದೆ. ಸೊ ಇಲ್ಲಿ 1 0 ಇದೆ, ಅದಕ್ಕೆ 2 ಬಾಜುಕ ಇಲ್ಲೊಂದು 0, ಇಲ್ಲಿ ಸೈಡ್ ರೈಟ್ ಸೈಡ್ 1 0, ಲೆಫ್ಟ್ ಸೈಡ್ 1 0. ಅದೇ ರೀತಿ ಇಲ್ಲಿ ಮಿಡ್ಲ 2 ಬರೋದು, ಇಲ್ಲಿ 2 0 ಇವೆ, ಅದಕ್ಕೆ 2 ಬಾಜುಕ ಇಲ್ಲಿ 2 0, ಇಲ್ಲಿ 2 0. ಇಲ್ಲಿ ಅದೇ ರೀತಿ ಇಲ್ಲಿ ಮಿಡಲ್ 2 ಬರೋದು, ಇಲ್ಲಿ 3 0 ಅಂದ್ರೆ ಲೆಫ್ಟ್ ಸೈಡ್ 3 0, ರೈಟ್ ಸೈಡ್ 3 0, ನೆಕ್ಸ್ಟ್ 1 1. ಸೊ ಇದು ಆನ್ಸರ್. ಇದು ಎಲ್ಲೈತೆ ಅಂದರೆ ಆಪ್ಷನ್ ಸಿ ದಾಗ ಐತಿ. ನೆಕ್ಸ್ಟ್, ಹೌ ಕ್ಯಾನ್ ರಿಪ್ರೆಸೆಂಟ್ ಅ ಸ್ಕ್ವೇರ್ ಆಫ್ 103. ಸೊ 103ನ ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ಬೋದು ಅಂದ್ರೆ 100 + 3 ಹೋಲ್ ಸ್ಕ್ವೇರ್ ಅಂತ ರಿಪ್ರೆಸೆಂಟ ಮಾಡ್ಬೋದು. ಇಲ್ಲಿ ಏನಾದೈತಿ? ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ, ಬಟ್ ಸ್ಕ್ವೇರ್ ಇಲ್ಲ. ಸೊ ಇಲ್ಲಿ ಮೈನಸ್ ಐತಿ. ನೆಕ್ಸ್ಟ್, 89ನ್ನು ಯಾವ ರೀತಿ ನಾವು ರಿಪ್ರೆಸೆಂಟ್ ಮಾಡ್ಬೋದು? ಸೊ ಇದನ್ನು 90 - 1 ಅಂತ ರಿಪ್ರೆಸೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್, A = 135, B = 246, C = 0 2 4 6 8. So which of the following may be considered as a universal set for all the 3 sets ABC? So universal set ಅಂದ್ರೆ ABCಗಳ ಅಷ್ಟು ಎಲಿಮೆಂಟ ಯೂನಿವರ್ಸಲ್ ಸೆಟ್ದಾಗಿರಬೇಕು. ಅಂದಾಗದನ್ನ ಯೂನಿವರ್ಸಲ್ ಸೆಟ್ ಅಂತ ಕರೀತಾರೆ. ಸೊ ಇಲ್ಲಿ 135 ಇಲ್ಲಿ ಐತೆ, ಹಾಂ ಇಲ್ಲೇ ಐತಿ. ನೆಕ್ಸ್ಟ್ 246 ಐತೆ. ಇಲ್ಲಿ 0 2 4 6 8. ಸೊ ಇಲ್ಲಿ ಐತೆ 0 2 4 6 ಐತಿ, 8 ಇಲ್ಲ. ಸೊ ಇದು ಅಲ್ಲ. ಸೊ ಇದು ಎಫ್ ನಲ್ ಸೆಟ್ ಅಲ್ಲ. ಸೊ ಇಲ್ಲಿ ಇದ್ರೊಳಗೆ ಡಿ ಇದ್ರೊಳಗೆ 0 ಇಲ್ಲ, ಬಟ್ ಸಿ ಇದ್ರೊಳಗೆ ಇವ ABC ಎಲಿಮೆಂಟ ಎಲ್ಲ ಅದಾವು. ಸೊ ಸಿ ಇಸ್ ಆಪ್ಷನ್ ಸಿ ಇಸ್ ಯೂನಿವರ್ಸಲ್ ಸೆಟ್. ನೆಕ್ಸ್ಟ್, the set x such that x is an even prime number. So only one even prime number ಇರ್ತೈತಿ. ಅದು ಯಾವುದಂದ್ರೆ 2. ಸೊ ಉಳಿದಿದ್ದು ಯಾವ ಇವನ್ ಪ್ರೈಮ್ ನಂಬರ ಇರೋದೇ ಇಲ್ಲ. ಇವನ್ ಪ್ರೈಮ್ ನಂಬರ್ ಅಂದ್ರೆ ಭಾಗ ಹೋಗಲ್ದಂಥ ಸಂಖ್ಯೆಗಳು. ಸೊ ಇಲ್ಲಿ 2 3 4 ಬರಲ್ಲ, 2 3 5 7 ಇವ ಪ್ರೈಮ್ ನಂಬರ್ಸ. ನೆಕ್ಸ್ಟ್, ದ ಸೆಟ್ ಆಫ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ಅ ಕ್ಲಾಸ್ ಈಸ್ ಅಂದರು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಇದೊಂದು ನಲ್ ಸೆಟ್ಟ, ಇದೊಂದು ಸಿಂಗಲ್ ಟನ್ ಸೆಟ್ಟ, ಇದೊಂದು ಪೈನಟ್ ಸೆಟ್ಟ, ಇದು ನಾಟ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ನಾಟ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಬಿಕಾಸ್ ಯಾಕಂದರೆ ಇಂಟೆಲಿಜೆಂಟ್ ಸ್ಟೂಡೆಂಟ್ ಯಾರು ಅನ್ನೋದು ನಮಗೆ ಡಿಫೈನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಅ ವೆಲ್ ಡಿಫೈನ್ಡ್ ಸೆಟ್. ನೆಕ್ಸ್ಟ್, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಫಾರ್ A - B ಅಂದರು. ಸೊ ಇಲ್ಲಿ ನಾವು ಇದಕ್ಕೆ ಆನ್ಸರ್ ಏನಾಗುತ್ತೆ?
ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಆಗುತ್ತೆ. ಸೊ ಅದು ಹೆಂಗೆ ಬತ್ತು ಅನ್ನೋದು ಇಲ್ಲಿ ಹೇಳ್ತೀನಿ. ಇಲ್ಲಿ ಯೂನಿವರ್ಸಲ್ ಸೆಟ್ ಏನು ತೋರಿ ನೀವು 1 2 3 4 5 6 7 ಅಂತ ತಗೋರಿ. ನೆಕ್ಸ್ಟ್ ಇಲ್ಲಿ ಎ ಅಂದ್ರೆ ಏನು ತಗೋರಿ 2 4 6 ಅಂತ ತಗೋರಿ. ಬಿ ಅಂದ್ರೆ 1 2 3 ಅಂತ ತಗೋರಿ. ಸೊ ಇಲ್ಲಿ ಏನು ಕೇಳೋಣ, ಎ ಮೈನಸ್ ಬಿ ಅಂದರೆ ಏನಾಗ್ತೈತಿ, ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ ಅಂದ್ರೆ ಎದಾಗ ಬಿ ಸಂಖ್ಯೆಗಳನ್ನ ಕಳೆದು. ಸೊ ಇಲ್ಲಿ 2 ಐತಿ, 2ಕ್ಕೆ 2 ಬಿಡ್ರಿ, ಉಳಿದಿದ್ದು ಯಾವ ಸಂಖ್ಯೆ ಅವನಟ್ಟ ಬರೀರಿ. ಸೊ ಇಲ್ಲಿ 4 ಐತಿ, ಇಲ್ಲಿ 4 ಇಲ್ಲ, ಅದಕ್ಕೆ 4 ಬರೀದು. ಇಲ್ಲಿ 6 ಐತಿ, ಇಲ್ಲಿ 6 ಇಲ್ಲ, ಸೊ ಅದಕ್ಕೆ 6 ಬರೀದು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಎ ಮೈನಸ್ ಬಿ ಅನ್ನೋದು ನಮಗೆ ಗೊತ್ತಾಯ್ತು. ಸೊ ಅದು ಯಾವುದಕ್ಕೆ ಈಕ್ವಲ್ ಆಗ್ತೈತೆ ಅಂದ್ರೆ ಇಲ್ಲಿ ಇದಕ್ಕೆ ಈಕ್ವಲ್ ಆಗುತ್ತೆ. ಅದು ಹೆಂಗೆ ಅನ್ನೋದು ನೋಡಿರಿ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ಇಲ್ಲಿ ಬಿ ಡ್ಯಾಶ್ ಅಂದರೆ ಏನಾಗುತ್ತೆ, ಬಿ ಡ್ಯಾಶ್ ಅಂದ್ರೆ ಸೊ ಈ 1 2 3 ಅನ್ನು ಬಿಟ್ಟು ಉಳಿದಿದ್ದ ಸಂಖ್ಯೆ ಎಲ್ಲ ಇಲ್ಲಿ ಬರೆಯೋದು. ಸೊ ಇಲ್ಲಿ 1 2 3 ಬಿಟ್ಟ ನಂತರ 4 5 6 7 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಏನಾಗುತ್ತೆ, ಸೊ ಬಿ ಡ್ಯಾಶ್ ಒಳಗೆ ಮತ್ತು ಎದಾಗ ಇರುವ ಸೇಮ್ ಸಂಖ್ಯೆಗಳು ಯಾವುದವು. ಸೊ ಸೇಮ್ ಸಂಖ್ಯೆಗಳು ಯಾವುದವು, 4 ಮತ್ತು 6 ಅದಾವು. ಸೊ 4 ಮತ್ತು 6 ಇಲ್ಲಿ ನೋಡಿ, ಎ ಮೈನಸ್ ಬಿದಾಗೂ 4 ಮತ್ತು 6 ಅದಾವು. ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಒಳಗೂ 4 6 ಅದಾವು. ಸೊ ಎ ಮೈನಸ್ ಬಿ ಅನ್ನೋದು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ಗೆ ಈಕ್ವಲ್ ಆಗಿರ್ತೈತಿ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಕಲೆಕ್ಷನ್ ಆರ್ ಸೆಟ್ಸ್ ಅಂದರು. ಈ ಕಲೆಕ್ಷನ್ ಒಳಗೆ ಸೆಟ್ ಅನ್ನೋದು ಯಾವುದು ಅಂತ ಕೇಳ್ಯಾರು. ಸೊ ಇಲ್ಲಿ ಆಪ್ಷನ್ ಏನು ಕೊಟ್ಟವರು, ದ ಕಲೆಕ್ಷನ್ ಆಫ್ ಆಲ್ ದ ಡೇಸ್ ಆಫ್ ಅ ವೀಕ್, ಕಲೆಕ್ಷನ್ ಆಫ್ 11 ಬೆಸ್ಟ್ ಹಾಕಿ ಪ್ಲೇಯರ್ಸ್ ಆಫ್ ಇಂಡಿಯಾ, ದ ಕಲೆಕ್ಷನ್ ಆಫ್ ಆಲ್ ರಿಚ್ ಪರ್ಸನ್ ಆಫ್ ಡೆಲ್ಲಿ, a collection of most dangerous animals of India. ಸೊ ಇದ್ರೊಳಗೆ ಕಲೆಕ್ಷನ್ ಆಫ್ ಸೆಟ್ಸ್ ಅಂದ್ರೆ ಇದ್ರೊಳಗೆ ಸೆಟ್ ಇರಬೇಕು, ಕಲೆಕ್ಷನ್ ಅಂದರು. ಸೊ ಸೆಟ್ ಅಂದ್ರೆ ನಾವು ವೆಲ್ ಡಿಫೈನ್ಡ್ ಇರಬೇಕು. ಸೊ ಅವನ್ನ ಡಿಫೈನ್ ಮಾಡೋಕ್ಕೆ ಆಗಬೇಕು. ಸೊ ಇಲ್ಲಿ ವೆಲ್ ಡಿಫೈನ್ಡ್ ಸೆಟ್ ಯಾವುದಾಗುತ್ತೆ, ಆಪ್ಷನ್ ಎ ಆಗುತ್ತೆ. ಸೊ ಒಂದು ವೀಕ್ದಾಗ 7 ಡೇಸ್ ಇರ್ತಾವೆ. 7 ಡೇಸ್ ಅದ ಅಂದ್ರೆ ಅದನ್ನ ವೆಲ್ ಡಿಫೈನ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, 11 ಬೆಸ್ಟ್ ಹಾಕಿ ಪ್ಲೇಯರ್. ಸೊ ಹಾಕಿ ಪ್ಲೇಯರ್ ಇರ್ತಾರೆ, ಅದ್ರೊಳಗೆ ಬೆಸ್ಟ್ ಇವರ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಏನಂತ, ಆಲ್ ರಿಚ್ ಪರ್ಸನ್. ಸೊ ದೆಲ್ಯಾಗ ಬಹಳ ಜನ ಇರ್ತಾರೋ, ಇದ್ರೊಳಗೆ ಇವರ ರಿಚ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅದನ್ನ ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿಯೂ ಮೋಸ್ಟ್ ಡೇಂಜರಸ್ ಎನಿಮಲ್ಸ್ ಅಂದರು. ಸೊ ಇಲ್ಲಿ ಮೋಸ್ಟ್ ಡೇಂಜರಸ್ ಯಾವುದು ಅನ್ನೋದು ಡಿಫೈನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಆನ್ಸರ್ ಏನಾಗುತ್ತೆ, ದ ಕಲೆಕ್ಷನ್ ಆಫ್ ಆಲ್ ದ ಡೇಸ್ ಆಫ್ ವೀಕ್ ಅನ್ನೋದು ಸೆಟ್ ಆಗುತ್ತೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಆರ್ ಅಸೋಸಿಯೇಟಿವ್ ಲಾ ಅಂದರು. ಅಸೋಸಿಯೇಟಿವ್ ಲಾ ಯಾವುದಾಗುತ್ತೆ, ಇಲ್ಲಿ ನಿಮಗೆ ಹೋದ ಅಂದ್ರೆ ಸೆಟ್ ಥಿಯರಿ ಕ್ಲಾಸ್ ಹೇಳುವಾಗ ಹೇಳಿದ್ದೆ. ಸೊ ಇಲ್ಲಿ ಅಸೋಸಿಯೇಟಿವ್ ಲಾ ಯಾವುದಾಗುತ್ತೆ, ಎ ಯೂನಿಯನ್ ಬಿ ಯೂನಿಯನ್ ಸಿ ಈಕ್ವಲ್ ಟು ಎ ಯೂನಿಯನ್ ಬ್ರಕೆಟ್ ಬಿ ಯೂನಿಯನ್ ಸಿ ಅನ್ನೋದು ಅಸೋಸಿಯೇಟಿವ್ ಲಾ ಆಗುತ್ತೆ. ನೆಕ್ಸ್ಟ್ ಇಫ್ ಎ ಈಕ್ವಲ್ ಟು 1 2 3 4 5 ದೆನ್ ದ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಆಫ್ ಎ ಈಸ್ ಅಂದರು. ಸೊ ಪ್ರಾಪರ್ ಸಬ್ಸೆಟ್ ಅನ್ನು ಕಂಡು ಹಿಡಿಯೋಕೆ ಒಂದು ಫಾರ್ಮುಲಾ ಐತಿ, ಏನೈತಿ. ಸೊ ಪ್ರಾಪರ್ ಸಬ್ಸೆಟ್ಗೆ 2m - 1. ಸೊ ಇಲ್ಲಿ ಎಮ್ ಅಂದ್ರೆ ಏನ, ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಇಲ್ಲಿ ಎಮ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಸೆಟ್ ಅದಾವು, 5 ಅದಾವು. ಸೊ 2 - 1. ಸೊ 2 ಮಾಡಿದಾಗ ಎಷ್ಟು ಬರ್ತೈತಿ ನಮಗೆ, 32 ಬರ್ತೈತಿ. ಸೊ ನೀವು ಮಾಡಿ ನೋಡಿರ್ಬೇಕಾರೆ 2 × 2 × 2 × 2 × 2. ಸೊ 2 × 2 is 4. 2 × 2 is 4 is 2. So 4 × 4 is
16 into 2 is 32 minus 1. So 32 ಒಳಗೆ 1 ಹೋದರೆ 31. So proper subset of A is 31. Next, the cardinality of a set P of P up is ಅಂದರು. ಸೊ ಇದು ಏನಾಗುತ್ತೆ ಆನ್ಸರ್ 0 1 2 ಮತ್ತು 4 ಅಂದರು. ಬಟ್ ಇದು ಏನಾಗುತ್ತೆ ಆನ್ಸರ್ P of P represents as a power set of set A ಆಗುತ್ತೆ. ಸೊ ಇದು ಕಾರ್ಡಿನಾಲಿಟಿ ಪವರ್ ಸೆಟ್ ಆಫ್ ಎ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇಪ್ಪ ಎ ಈಕ್ವಲ್ ಟು ಎಕ್ಸ್ ವೈ ದೆನ್ ಪವರ್ ಸೆಟ್ ಆಫ್ ಎ ಅಂತ ಕೇಳೋರು. ಸೊ ಪವರ್ ಸೆಟ್ ಅಂದ್ರೆ ಸಬ್ಸೆಟ್ಗಳು ಇರಬೇಕತ್ರು ಎಲ್ಲ. ಸೊ ಇಲ್ಲಿ ಪವರ್ ಸೆಟ್ ಯಾವುದಾಗುತ್ತೆ, ಇಲ್ಲಿ ನಲ್ ಸೆಟ್ ಒಂದಾಗುತ್ತೆ, ಎಕ್ಸ್ ಒಂದಾಗುತ್ತೆ, ವೈ ಒಂದಾಗುತ್ತೆ, ಎಕ್ಸ್ ವೈ ಒಂದಾಗುತ್ತೆ. ಸೊ ಇದೆಲ್ಲೈತಿ, ಸೊ ಆಪ್ಷನ್ ಡಿದಾಗ ಐತಿ. ನೆಕ್ಸ್ಟ್, ಫೈಂಡ್ ದ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಆಫ್ ಅ ಸಿರೀಸ್. ಸೊ ಫಸ್ಟ್ 5 ಟರ್ಮನ್ನು ಕಂಡುಹಿಡಿ ಅಂದರು. ಸೊ ಇಲ್ಲಿ ಡೈರೆಕ್ಟ್ ನೀವು ಇಲ್ಲಿ ಆಲ್ರೆಡಿ 3 ಕೊಟ್ಟಾರು. ಡಿಫ್ರೆನ್ಸ್ ಎಟ್ ಐತಿ 2 2 ಐತಿ. ಸೊ ಇಲ್ಲಿ 8 + 10 ಹಾಕಿಬಿಟ್ರಿ ಎಷ್ಟಾಗುತ್ತೆ, ಟೋಟಲ್ ಆನ್ಸರ್ 30 ಆಗುತ್ತೆ. ನೆಕ್ಸ್ಟ್, a sequence is called dash dash if a is an+1 equal to an plus d. ಸೊ ಇದು ಯಾವುದಾಗುತ್ತೆ, ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಬರ್ತದೆ. ನೆಕ್ಸ್ಟ್, ವಾಟ್ ಈಸ್ ದ nth ಟರ್ಮ್ ಆಫ್ ಎನ್ ಎ ಪಿ ಅಂದರು. ಸೊ nth ಟರ್ಮನ್ನು ಕಂಡು ಹಿಡಿಬೇಕಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನೆಕ್ಸ್ಟ್, if an AP is 3 5 7 9 find the 12th term of the AP ಅಂದರು. ಸೊ 12ನೇ ಟರ್ಮ ಕಂಡುಹಿಡಿ ಅಂದರು. ಇಲ್ಲಿ ಎ ಈಕ್ವಲ್ ಟು ಏನಾಗುತ್ತೆ 3 ಆಗುತ್ತೆ, ಡಿ ಈಕ್ವಲ್ ಟು ಏನಾಗುತ್ತೆ 2 ಆಗುತ್ತೆ. ಸೊ ಇಲ್ಲಿ 12ನೇ ಟರ್ಮ ಕಂಡುಹಿಡಬೇಕು. ಫಾರ್ಮುಲಾ ಏನೈತಿ, ಸೊ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಎ ಅಂದ್ರೆ 3, ಎನ್ ಮೈನಸ್ 1 ಅಂದ್ರೆ ಎನ್ ಅಂದ್ರೆ ಇಲ್ಲಿ 12. ಸೊ 12 ಟರ್ಮ್ ಕಂಡು ಹಿಡ್ಬೇಕು ನಾವು. ಸೊ 12ನೇ ಟರ್ಮ 12ರಾಗ 1 ಹೋದ್ರೆ 11, ಡಿ ಅಂದ್ರೆ 2. ಸೊ 3 + 11 22. ಸೊ ಟೋಟಲ್ 25. ಸೊ ಆನ್ಸರ್ ಈಸ್ 25. 12ನೇ ಟರ್ಮ್ ಎಷ್ಟಾಗಿರ್ತೈತಿ, 25 ಆಗಿರ್ತೈತಿ. If a constant is added or subtract from the each term of an AP, then a resulting sequence is also an AP. So ಇದು ಟ್ರೂ ಆರ್ ಫಾಲ್ಸ್ ಅಂತ ಕೇಳಾರು. ಇದ್ರೊಳಗೆ ಯಾವುದಾಗುತ್ತೆ, ಇದು ಟ್ರೂ ಆಗುತ್ತೆ. ಯಾಕಂದ್ರೆ ಈ ಎ ಪಿ ಇದ್ರೊಳಗೆ ಈಗ ಪ್ಲಸ್ 6 ಅಂತ ತೋರಿ ಇನ್ಫಿನಿಟಿ. ಸೊ ಇಲ್ಲಿ ಆ್ಯಡರ್ ಮಾಡಿರಿ ಸಬ್ಸ್ಟ್ರಾಕ್ಟ್ರೆ ಮಾಡಿರಿ, ಬಟ್ ಈಚ್ ಟರ್ಮ್ಗೆ ಮಾಡ್ಬೇಕು. ಸೊ ಇಲ್ಲಿ ನಾವು ಆ್ಯಡ್ ಮಾಡ್ಕೋತ ಹೋಗೋಣ. ಇಲ್ಲಿ ಎಲ್ಲಕ್ಕೂ 1 ಅನ್ನೋದು ಆ್ಯಡ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಇದು 3 ಆಗುತ್ತೆ, ಇದು 5 ಆಗುತ್ತೆ, ಇದು 7 ಆಗುತ್ತೆ. ಸೊ ಇದು ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಬಂತು. ಸೊ ಆ್ಯಡ್ ಮಾಡಿದಾಗ ಮತ್ತು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನಾಗ್ತೈತಿ, ಎವ್ರಿ ಎಲಿಮೆಂಟಿಗೆ ಮಾಡ್ಬೇಕು. ಮತ್ತು ಅಂದಾಗ ಎ ಪಿ ಅದರ ರಿಸಲ್ಟಿಂಗ್ ಸೀಕ್ವೆನ್ಸು ಏನಾದೈತಿ ಎ ಪಿ ಒಳಗೆ ಬರ್ತೈತಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ. ಸೊ ನೆಕ್ಸ್ಟ್ ಇಲ್ಲಿ ಇಫ್ ಅ ಕಾನ್ಸ್ಟಂಟ್ ಈಸ್ ಮಲ್ಟಿಪ್ಲೈಡ್ ಟು ದ ಎ ಪಿ ದೆನ್ ರಿಸಲ್ಟಿಂಗ್ ಸೀಕ್ವೆನ್ಸ್ ಈಸ್ ಆಲ್ಸೋ ಆನ್ ಎ ಪಿ. ಸೊ ಇದು ಟ್ರೂ ಆಗುತ್ತೆ. ಸೊ ಅದರ್ ಸಂಖ್ಯೆಗಳಿಗೆ
ಒಂದೇ ಸಂಖ್ಯೆಯಿಂದ ಇಂಟು ಮಾಡ್ತಾ ಹೋದ್ರೂ ಅದು ಎ ಪಿ ಒಳಗನ ಬರ್ತೈತಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ. ಸೊ ನೆಕ್ಸ್ಟ್ ಥರ್ಡ್ ಟರ್ಮ್ ಆಫ್ ಎನ್ ಎ ಪಿ ಈಸ್ 6 ಆ್ಯಂಡ್ ಫಿಫ್ತ್ ಟರ್ಮ್ ಆಫ್ ಆ್ಯಂಡ್ ದ್ಯಾಟ್ ಎ ಪಿ ಈಸ್ 12. ದೆನ್ ಫೈಂಡ್ ದ 21th ಟರ್ಮ್ ದ್ಯಾಟ್ ಎ ಪಿ ಅಂದಾನು. ಸೊ ಇಲ್ಲಿ ಮೂರನೇ ಟರ್ಮ್ ಐತಿ. ಮೂರನೇ ಟರ್ಮನ್ನು ನಾವು ಯಾವ ರೀತಿ ಬರಿಬೋದು? ಎ ಪ್ಲಸ್ 2d ಅಂತ ಬರಿಬೋದು. ಸೊ ಮೊದಲ ಇದನ್ನು ಬರ್ಕೋರಿ. ಇಲ್ಲಿ ಐದನೇ ಟರ್ಮ್ ಐತಿ. ಐದನೇ ಟರ್ಮನ್ನು ಎ ಪ್ಲಸ್ 4d ಅಂತ ಬರ್ಕೋರಿ. ಎಷ್ಟೈತೆ ಅದ? 12. ಸೊ ಫಿಫ್ತ್ ಟರ್ಮನ್ನು ನಾವು ಎ ಪ್ಲಸ್ 4d ಅಂತ ಬರಿಬೋದು. ಇದು ಬೇಸಿಕ್, ನಿಮಗೆ ಗೊತ್ತಿರ್ಬೇಕು ಮತ್ತಿದೆ. ಸೊ ಥರ್ಡ್ ಟರ್ಮನ್ನು ಎ ಪ್ಲಸ್ 2d ಈಕ್ವಲ್ ಟು ಎಷ್ಟೈತಿ? 6. ಸೊ ಇವಾಗ ಮೈನಸ್ ಮಾಡೋಣ. ಇದನ್ನ ಮೈನಸ್ ಮಾಡಿದಾಗ ಇಲ್ಲಿ ಎ ಗೆಟ್ಟ ಕ್ಯಾನ್ಸಲ್ಲ. ಇಲ್ಲಿ 4d ಇದ್ರಾಗ 2d ಹೋದಂದ್ರೆ 2d ಉಳಿತು. ಸೊ ಇಲ್ಲಿ 12ರಾಗ 6 ಹೋತಂದ್ರೆ 6 ಉಳಿತು. ಸೊ ಇಲ್ಲಿ ಡಿ ಈಕ್ವಲ್ ಟು ಎಷ್ಟು ಬಂತು? 3 ಬಂತು. ಸೊ ಈ 2 ಇದ್ದಿದ್ದು ಈಚೆ ಕಡೆ ಬಂದಾಗ ಭಾಕಾರಾಗಿ 3 ಬಂತು. ಸೊ ಡಿ ಈಕ್ವಲ್ ಟು 3 ಅಂತ ಸಿಕ್ತು. ನಮಗಿಲ್ಲಿ ಏನು ಬೇಕು? 21ನೇ ಟರ್ಮ್. 21ನೇ ಟರ್ಮನ್ನ ಯಾವ ರೀತಿ ಬರಿಬೋದು? ಎ ಪ್ಲಸ್ 20d ಅಂತ ಬರಿಬೋದು. ಸೊ ಎ ಪ್ಲಸ್ 20d ಅಂತ ಬರಿಬೋದು. ಸೊ ಇಲ್ಲಿ ನಾವು ಅದಕ್ಕಿಂತ ಮುಂಚೆ ಈ ಡಿ ಬೆಲೆಯನ್ನು ಇದ್ರೊಳಗೆ ಹಾಕಿ ಎ ಬೆಲೆಯನ್ನು ಕಂಡುಹಿಡ್ನು. ಸೊ ಇಲ್ಲಿ ಎ ಪ್ಲಸ್ 2d ಈಕ್ವಲ್ ಟು 6 ಐತಿ. ಸೊ ಈ ಡಿ ಬೆಲೆಯನ್ನು ಇಲ್ಲಿ ಹಾಕ್ತಂದ್ರೆ ಎ ಪ್ಲಸ್ ಇಲ್ಲಿ ಡಿ ಎಷ್ಟೈತಿ? 3 ಐತಿ. ಸೊ ಈಕ್ವಲ್ ಟು 0 ಸಾರಿ 6 ಇದೆ. 6 ಐತಿ. ಇಲ್ಲಿ ಎಷ್ಟಾಗುತ್ತೋ 6 ಆಗುತ್ತೆ. ಈ 6ಅನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? -6 ಆಗುತ್ತೆ. ಸೊ ಎ ಈಕ್ವಲ್ ಟು ಏನಾಗುತ್ತೆ? 6 - 6 ಅಂದ್ರೆ 0. ಸೊ ಎ ಈಕ್ವಲ್ ಟು ಎಷ್ಟು ಬಂತು? 0 ಬಂತು ನಮ್ಗೆ. ಸೊ ಎ ಈಕ್ವಲ್ ಟು 0 ಬಂತು. ಇಲ್ಲಿ ಡಿ ಈಕ್ವಲ್ ಟು 3 ಅಂತ ಐತಿ. ಸೊ ಎ ಅಂದರೆ 0 ಪ್ಲಸ್ ಇಲ್ಲಿ 20, ಡಿ ಅಂದ್ರೆ 3. ಸೊ 20 into 3 is 60. ಸೊ ಆನ್ಸರ್ ಈಸ್ 60. 21ನೇ ಟರ್ಮ್ ಎಷ್ಟಾಗಿರುತ್ತೆ? 60 ಆಗಿರುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್, ಇಫ್ ಎನ್ ಎ ಪಿ ಈಸ್ 1, 7, 13, 19 ಡ್ಯಾಶ್ ಡ್ಯಾಶ್ ಫೈಂಡ್ ದ ಸಮ್ ಆಫ್ 22 ಟರ್ಮ್ಸ್ ಅಂದರು. ಸೊ ಇಲ್ಲಿ ಎ ಎಷ್ಟಾಗುತ್ತೆ? ಎ ಈಕ್ವಲ್ ಟು 1, ಡಿ ಈಕ್ವಲ್ ಟು 6. ಇಲ್ಲಿ ಸಮ್ ಆಫ್ 22 ಟರ್ಮ್ಸ್ ಅಂದರು. ಸೊ ಅಂದರೆ ಎನ್ ಈಕ್ವಲ್ ಟು 22 ಆಗುತ್ತೆ. ಸೊ ಇಲ್ಲಿ ಇದು ಎಷ್ಟಾಗುತ್ತೆ? ಸಮ್ ಆಫ್ ಅಂದರೆ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ? SN ಈಕ್ವಲ್ ಟು n/2 ಇಂಟು 2a ಪ್ಲಸ್ n - 1 ಇಂಟು ಡಿ. ಈ ಫಾರ್ಮುಲಾ ಇಲ್ಲಿ ಬರ್ತದೆ. ಸೊ ಇಲ್ಲಿ n ಅಂದರೆ ಎಷ್ಟೈತಿ? 22/2. ಇಲ್ಲಿ 2a ಅಂದರೆ 2 ಇಂಟು a ಅಂದರೆ ಎಷ್ಟೈತಿ? 1 ಐತಿ, ಅದಕ್ಕೆ 2. ಸೊ n - 1 ಅಂದರೆ 22ರಾಗ 1 ಹೋದ್ರೆ 21 ಇಂಟು ಡಿ ಅಂದರೆ ಎಷ್ಟೈತಿ? 6 ಐತಿ. ಸೊ ಇಲ್ಲಿ 2 1 2 11. ಸೊ ಇಲ್ಲಿ 2 ಪ್ಲಸ್ 21 6 ಎಷ್ಟಾಗುತ್ತೆ? 21 6 126 ಆಗುತ್ತೆ. ಸೊ ಇದು 11 ಇಂಟು 128. 11 ಇಂಟು 128 ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತದೆ? 1408 ಬರ್ತದೆ. ಸೊ SN ದ ಸಮ್ ಆಫ್ ಅಂದರೆ S22 ಅಂತ ಬರಿಬೋದು. ಇದನ್ನ
S22 ಇದರದ ಸಮ್ ಎಷ್ಟಾಗುತ್ತೆ 1408 ಆಗುತ್ತೆ. ನೆಕ್ಸ್ಟ್ if in an AP term is 20, 12 term is 120, find the sum up to 12 term ಅಂದರು. ಸೊ ಇಲ್ಲಿ 12ನೇ ಟರ್ಮ್ ಏನಾಗುತ್ತೆ ಈ 12 120 ಐತಿ. ಸೊ ಇಲ್ಲಿ ಸಮ್ ಕಂಡು ಹಿಡಿಬೇಕು. ಸಮ್ದ SN ಈಕ್ವಲ್ ಟು, ಸೊ ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಕೊಟ್ಟಾರ. ಫಸ್ಟ್ ಟರ್ಮ್ ಅಂದ್ರೆ A ಈಕ್ವಲ್ ಟು 20 ಕೊಟ್ಟಾರ. ಸೊ ಇದಕ್ಕೂ ಒಂದು ಫಾರ್ಮುಲಾ ಐತಿ, ಏನೈತಿ n/2 ಇಂಟು A ಪ್ಲಸ್ ಲಾಸ್ಟ್ ಟರ್ಮ್ L. ಸೊ SN ಕಂಡು ಹಿಡ್ಬೇಕಾದ್ರೆ ಈ ರೀತಿನೂ ಮಾಡ್ಬೋದು. ಸೊ ಇಲ್ಲಿ n ಅಂದರೆ ಎಷ್ಟೈತಿ 12ನೇ ಟರ್ಮ್ ತನಕ ಕಂಡು ಹಿಡ್ಬೇಕು ನಾವು ಸಮ್ಮ 12/2. ಸೊ ಇಲ್ಲಿ A ಅಂದರೆ ಎಷ್ಟು ಕೊಟ್ಟವರು 20 ಪ್ಲಸ್ L ಅಂದ್ರೆ ಲಾಸ್ಟ್ ಟರ್ಮ್ ಅಂದ್ರೆ 8 ಐತಿ 120 ಐತಿ. ಸೊ ಇದು ಎಷ್ಟಾಗುತ್ತೆ 2 1 2 6 ಇಲ್ಲಿ 140. ಸೊ 6 ಇಂಟು 140, 6 ಇಂಟು 140 ಅಂದರೆ ಆನ್ಸರ್ ಎಷ್ಟಾಗುತ್ತೆ 840 ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, the ratio of LCM and HCF of a least composite and least prime number ಅಂದರು. ಸೊ ಕಂಪೋಸೈಟ್ ಅಂದ್ರೆ ಭಾಗ ಆಗುವಂಥ ಲೀಸ್ಟ್ ಸಂಖ್ಯೆ ಯಾವ್ದ, ಭಾಗ ಆಗುವುದ ಲೀಸ್ಟ್ ಸಂಖ್ಯೆ ಯಾವ್ದ 4. ಅದರ ರೇಷಿಯೋ ಯಾವುದಕ್ಕೆ ಲೀಸ್ಟ್ ಪ್ರೈಮ್ ನಂಬರ್ ಆಫ್ ಲೀಸ್ಟ್ ಪ್ರೈಮ್ ನಂಬರ್. ಸೊ ಅದರ ಲೀಸ್ಟ್ ಪ್ರೈಮ್ ನಂಬರ್ ಯಾವ್ದ 2 ಇಸ್ ಎ ಲೀಸ್ಟ್ ಪ್ರೈಮ್ ನಂಬರ್. ಸೊ ಇದರ ರೇಷಿಯೋ ಏನಾಗುತ್ತೆ 2 1 2 2. ಸೊ 2:1 ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಬಿ ಈಸ್ ಆನ್ಸರ್ ಕರೆಕ್ಟ್. ಸೊ ಇಲ್ಲಿ ರೇಷಿಯೋ ಕೇಳ್ಯಾರ LCM ಆಫ್ LCF. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ ಸಾಕು. ಮತ್ತು ಮುಂದಿನ ಕ್ಲಾಸ್ ಒಳಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.